ಇನ್ನು ರಾಜ್ಯದ ಗಡಿ ಭಾಗಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಜಾಗೃತಿಯನ್ನು ಈಗ ವಹಿಸಿಕೊಳ್ಳಲಾಗ್ತಾ ಇದೆ. ಹಿಂದೆನೂ ನೋಡಿದ್ದೀವಿ ತುಂಬ ಕಳ್ಳಾಟಗಳನ್ನು. ಕೊರೋನಾ ಭೀತಿ ಹೆಚ್ಚಾಗ್ತಾ ಇರೋದ್ರಿಂದ ಈಗ ಕೇರಳದ ಗಡಿ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ತಗೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಆತಂಕ ಈಗ ಮನೆ ಮಾಡಿದೆ. ದಕ್ಷಿಣ ಕನ್ನಡದ ಗಡಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಇನ್ನೂ ಕೂಡ ತೆಗೆದುಕೊಂಡಿಲ್ಲ. ತಲಪಾಡಿ ಗಡಿಯಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟನ್ನು ಕೂಡ ನಡೆಸಿದೆ. ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ ಹೇಗೆ ಅಂತ ಹೇಳಿ. ಅಲ್ಲಿ ಯಾವುದೇ ರೀತಿಯಾಗಿ ಇನ್ನೂ ಕೂಡ ಅಲರ್ಟ್ ಆಗಿಲ್ಲ. ಎಲ್ಲ ಒಳಗಡೆ ನುಗ್ಗಿದ ಮೇಲೆ ಅಲರ್ಟ್ ಆಗ್ತಾರೆ. ಕೇರಳದಲ್ಲಿ ಮತ್ತೆ ಕೊರೋನಾ ಭೀತಿ ಆರಂಭ ಆಗಿದೆ. ದೇಶದಲ್ಲಿ 90%ಕ್ಕೂ ಅಧಿಕ ಕೊರೋನಾ ಕೇಸ್ಗಳು ಇವಾಗ ಕೇರಳದಲ್ಲಿ ಪತ್ತೆ ಆಗ್ತಾ ಇದೆ. ಹಾಗಾಗಿ ಕೇರಳದ ಗಡಿಭಾಗವನ್ನು ಹಂಚಿಕೊಂಡಿರುವಂಥ ರಾಜ್ಯದ ಕರಾವಳಿಯಲ್ಲಿ ಭಾಳಷ್ಟು ಆತಂಕ ಮತ್ತೆ ಆರಂಭ ಆಗಿದೆ. ಪ್ರಮುಖವಾಗಿ ಇಲ್ಲಿ ಕೇರಳದಿಂದ ಬರುವಂಥವರನ್ನು ಯಾರನ್ನೂ ತಪಾಸಣೆ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವು ಕೇಳಿ ಬರ್ತಾ ಇದೆ. ನಾವಿಲ್ಲಿ ಇರುವಂಥದ್ದು ಈಗ ಮಂಗಳೂರಿನ ಪ್ರಮುಖ ಗಡಿ. ಇದು ಕೇರಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪರ್ಕ ಮಾಡುವಂಥ ಪ್ರಮುಖ ಗಡಿ ತಲಪಾಡಿಯ ಗಡಿ. ಈ ಗಡಿ ಭಾಗದಲ್ಲಿ ನಾವು ಗಮನಿಸಿದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ಕಡೆಗಳಲ್ಲಿ ನಾವು ಎಚ್ಚೆತ್ತುಕೊಂಡಿದ್ದೇವೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದೆ. ಆದರೆ ಈವರೆಗೂ ಯಾವುದೇ ರೀತಿಯಾದಂಥ ತಪಾಸಣೆಗಳು ಪ್ರತಿ ಗಡಿಯಲ್ಲೂ ಆಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇರಳ ಗಡಿಯನ್ನು ಹಂಚಿಕೊಂಡಿರುವಂಥ ಸುಮಾರು 18ಕ್ಕೂ ಅಧಿಕ ಗಡಿ ಭಾಗಗಳಿದೆ. ಈ ಎಲ್ಲ ಗಡಿ ಭಾಗದಲ್ಲೂ ಇದೇ ರೀತಿಯಾಗಿ ಯಾವುದೇ ತಪಾಸಣೆಗಳು ಇಲ್ಲ. ಪ್ರಮುಖವಾಗಿ ತಲಪಾಡಿ ಗಡಿಯೇ ಪ್ರಮುಖ ಪಾತ್ರ ವಹಿಸ್ತಾ ಇರುವಂಥದ್ದು. ಅಂದರೆ ಕೇರಳದಿಂದ ಅಧಿಕ ಸಂಖ್ಯೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬೇರೆ ಬೇರೆ ಕಾರಣಗಳಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ. ಅದರಲ್ಲೂ ಮಂಗಳೂರು ನಗರಕ್ಕೆ ಬರ್ತಾರೆ. ಅದು ವೈದ್ಯಕೀಯ ತಪಾಸಣೆಗಾಗಿರ್ಬೋದು ಅಥವಾ ವೈದ್ಯಕೀಯ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಬರುವಂಥವರು, ಪ್ರತಿದಿನ ಕೆಲಸಕ್ಕೆ ಬರುವಂಥವರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಮಂಗಳೂರಿಗೆ ಬಂದು ವಾಪಸ್ ಕೇರಳಕ್ಕೆ ಹೋಗ್ತಾರೆ. ಹಾಗಾಗಿ ಕಳೆದ ಬಾರಿ ಕೊರೋನಾ ಆದಂಥ ಸಂದರ್ಭದಲ್ಲಿ ಪ್ರತಿದಿನವೂ ಇಲ್ಲಿ ತಪಾಸಣೆಗಳನ್ನು ಮಾಡಲಾಗ್ತಾ ಇತ್ತು. ಪ್ರತಿಯೊಬ್ಬರ ಸ್ವ್ಯಾಬನ್ನು ಕಲೆಕ್ಟ್ ಮಾಡ್ತಾಯಿದ್ರು. ಈ ಬಾರಿ ಮತ್ತೆ ಕೇರಳದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಪ್ರತಿದಿನವೂ ಹೆಚ್ಚಾಗ್ತಾ ಇರುವಂಥದ್ದು. ಕೇವಲ ಒಂದು ವಾರದಲ್ಲಿ ಸುಮಾರು 800ಕ್ಕೂ ಅಧಿಕ ಪ್ರಕರಣಗಳು ಈ ಬಾರಿ ಈ ಕೇರಳದಲ್ಲಿ ಪತ್ತೆ ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಭಾಗದಲ್ಲಿ ಆತಂಕ ಆರಂಭ ಆಗಿರುವಂಥದ್ದು. ಗಡಿ ಭಾಗದಲ್ಲಿ ಕೇರಳದಿಂದ ಬಂದಂಥವರು ಬೇರೆ ಬೇರೆ ಕಾರಣಗಳಿಗಾಗಿ ಮಂಗಳೂರಿನಲ್ಲಿ ಸುತ್ತಾಟಗಳನ್ನು ಮಾಡ್ತಾರೆ. ಆದರೆ ಅವರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಕೊರೋನಾ ಇದೆಯಾ ಇಲ್ವಾ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೂ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿಲ್ಲ. ಇಲ್ಲಿ ಈ ಗಡಿಯನ್ನು ಗಮನಿಸಿದರೆ ಕನಿಷ್ಠ ಪಕ್ಷ ಇತರೆ ದಿನಗಳಲ್ಲೂ ವಾಹನಗಳನ್ನು ತಪಾಸಣೆ ಮಾಡುವಂಥದ್ದಾಗಲಿ ಯಾವುದೂ ಇಲ್ಲ. ಕೇವಲ ಒಂದೆರಡು ಬ್ಯಾರಿಕೇಡ್ಗಳನ್ನು ಮಂಗಳೂರು ನಗರ ಪೊಲೀಸರು ಹಾಕಿರುವುದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ತಪಾಸಣೆಗಳಿಲ್ಲ. ಆರೋಗ್ಯ ಇಲಾಖೆ ಈಗಾಗಲೇ ನಾವು ಎಚ್ಚೆತ್ತುಕೊಂಡಿದ್ದೇವೆ ಅನ್ನುವಂಥದ್ದನ್ನು ಹೇಳಿದೆ. ಆದರೆ ಜಿಲ್ಲಾಡಳಿತ ಆಗಲಿ ಅಥವಾ ಆರೋಗ್ಯ ಇಲಾಖೆ ಆಗಲಿ ಈವರೆಗೂ ಎಚ್ಚೆತ್ತುಕೊಂಡಿಲ್ಲ. ಸುಮಾರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 18ಕ್ಕೂ ಹೆಚ್ಚು ಗಡಿಗಳಿರುವಂಥದ್ದು. ಆ ಗಡಿಗಳಲ್ಲಿ ಇದೇ ರೀತಿಯಾಗಿ ಯಾವುದೇ ತಪಾಸಣೆಗಳಿಲ್ಲ. ನಾವು ಗಮನಿಸ್ಬೋದು, ಬಸ್ಗಳಲ್ಲಿ ಬರುವಂಥವರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಬಸ್ಗಳಲ್ಲಿ ಬರ್ತಾರೆ. ಹಾಗಾಗಿ ಕೊರೋನಾ ಆರಂಭ ಕಾಲದಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಮಾಡಿತ್ತು, ಆ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ಕೊರೋನಾವನ್ನು ಕಂಟ್ರೋಲ್ ಮಾಡಲಾಗಿತ್ತು. ಈಗ ಕೇರಳದಿಂದ ನಿರಂತರವಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬರ್ತಾಯಿದ್ರು. ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಮಾಡಲಿಲ್ಲ. ಹಾಗಾಗಿ ರಾಜ್ಯಕ್ಕೆ ಮತ್ತೆ ಕೊರೋನಾ ಎಂಟ್ರಿ ಆಗಲಿಕ್ಕೆ ಇದೊಂದು ಆಸ್ಪದ ಆಗುತ್ತಾ ಅನ್ನುವಂಥ ಭೀತಿ ಎಲ್ಲರಲ್ಲಿರುವಂಥದ್ದು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜೊತೆಗೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಯಾವ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಮಾಡಬೇಕು, ಅದಕ್ಕೆ ಖಂಡಿತವಾಗಿಯೂ ಆದಷ್ಟು ಬೇಗ ಮುಂದಾಗಬೇಕು ಅನ್ನುವಂಥದ್ದು ಜನರ ಒತ್ತಾಯ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.